ಪೊಲ್ಯೂಷನ್ ಬೋರ್ಡ್ ನಿಯಮದ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಶೋ ಕಾನೂನು ಉಲ್ಲಂಘನೆ ಮಾಡಿದೆ. ಅಂದರೆ ಬಿಗ್ ಬಾಸ್ ಶೋ 12 ನಡೀತಾ ಇತ್ತು, 2 ವಾರ ಆಗ್ತಾ ಇತ್ತು. ಬಟ್ ಇದೀಗ ಏಕಾಏಕಿ ಇದೀಗ ಬಂದ್ ಮಾಡಲಾಗಿದೆ. ಒಂದು ಕಡೆ ಅಲ್ಲಿ ತಹಸೀಲ್ದಾರ್ ನಿನ್ನೆ ಆ ಜಾಲಿವುಡ್ ಆ ಸಂಸ್ಥೆಯ ಸ್ಟುಡಿಯೋಗೆ ಈಗ ಬೀಗವನ್ನು ಹಾಕಿದ್ದಾರೆ. ಎಲ್ಲ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ. ಈ ಒಂದು ವಿಚಾರಕ್ಕೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸಮೀರ್ ಆಚಾರ್ಯ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಬಿಗ್ ಬಾಸ್ 12 ಇದೀಗ ಬಂದಾಗಿದೆ, ಅಲ್ಲಿನ ಸ್ಪರ್ಧಿಗಳೆಲ್ಲ ಹೊರ ಬಂದಿದ್ದಾರೆ, ಬೇರೆ ರೆಸಾರ್ಟಲ್ಲಿ ಶಿಫ್ಟ್ ಆಗಿದ್ದಾರೆ. ಸರ್, ಈ ಒಂದು ಬೆಳವಣಿಗೆಗೆ ಏನು ಹೇಳ್ತೀರ ಅಂತ? ಫಸ್ಟ್ ಆಫ್ ಆಲ್ ಕಸ ವಿಲೇವಾರಿ ಮಾಡಬೇಕಾಗಿದ್ದು ಅದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಕಾನೂನು ಪ್ರಕಾರ ಅವ್ರವ್ರ ಕಸ ಏನದ ಅದನ್ನು ಕರೆಕ್ಟಾಗಿ ವಿಲೇವಾರಿ ಮಾಡಲೇಬೇಕು. ಬಟ್ ಇವತ್ತು ಯಾವ ಸಂಸ್ಥೆ ಅದರ ವಿರುದ್ಧ ಹೋರಾಟ ಮಾಡಿದೆ, ಆ ಹೋರಾಟ ಮಾಡಿದಂತಹ ದಿಕ್ಕು ಇದು ರಾಜಕೀಯ ಪ್ರೇರಿತ ಅಂತ ಹೇಳಿದ್ವಿ. ಈ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂದ್ರಲ್ಲ, ಅವರಿಗೂ ಮತ್ತು ಈ ಕಾರ್ಯಕ್ರಮಕ್ಕೂ ಒಂದು ಸಂಬಂಧ ಇರೋದ್ರಿಂದ ಎಲ್ಲೋ ಒಂದು ಕಡೆಗೆ ಈ ಒಂದು ವಾಸನೆ ಕೂಡ ಅದ. ಏನು ಅಂತಂತಂದ್ರೆ ರಾಜಕೀಯ ಪ್ರೇರಿತವಾಗಿ ಇದನ್ನು ಮಾಡ್ಲಿಕ್ಕತ್ತಾರ. ಅಲ್ರಿ, ಅಷ್ಟೆಲ್ಲ ಕಲಾವಿದರು ಇರ್ತಾರೆ, ಇದೇ ಇರ್ತಾರೆ, ಅವ್ರು ಊಟ ಕಸ್ಕೊಳ್ಳೋದ್ರೊಳಗೆ ಏನು ಚಾಣತನ ಅದ, ಅವ್ರು ಏನು ತಪ್ಪು ಮಾಡಿದರು? ಸೊ ಅವ್ರು ಯಾವಾಗ ತಪ್ಪು ಮಾಡಿದವ್ರು ಯಾರು? ಜಾಲಿವುಡ್ ಸ್ಟುಡಿಯೋಸ್ ಅಲ್ಲ. ಅವ್ರು ನೀವು ಹಿಡಿಬೇಕಾಗಿತ್ತು, ದಂಡ ಹಾಕಬೇಕಾಗಿತ್ತು, ಇದನ್ನು ಮಾಡಬೇಕಾಗಿತ್ತು. ಅವರು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡ್ತಿದ್ರು ಅದನ್ನು ಮಾಡ್ತಿದ್ರು. ಬಟ್ ನೀವು ಹೋಗಿ ಒಂದು ಕಾರ್ಯಕ್ರಮನ ಬಂದ್ ಮಾಡಿಸಿ ನಾನು ಹಂಗೆ ಮಾಡಿಬಿಟ್ಟೆ, ನಾ ಹಿಂಗೆ ಮಾಡಿಬಿಟ್ಟೆ ಅಂತ ಹೇಳ್ಕೊಳ್ಳೋದ್ರೊಳಗ ಏನೂ ಅರ್ಥ ಇಲ್ಲ. ಡಿ ಸಿ ಎಂ ಅವರು ನೆಟ್ಟು ಬಿಟ್ಟು ಟೈಟ್ ವಿಚಾರವಾಗಿ ಒಂದು ರಿಯಾಕ್ಷನ್ ಕೊಟ್ಟಿದ್ರು, ಅದಕ್ಕೆ ಸುದೀಪ್ ಅವರು ಕೌಂಟರ್ ಸಹ ಕೊಟ್ಟಿದ್ರು. ಈ ಒಂದು ವಿಚಾರಕ್ಕೆ ಆಗಿದೆ ಅಂತ ಹೇಳ್ತಾರೆ, ಹೇಗೆ ಅಂತ? ಹೌದು, 100% ಇದೇ ವಿಚಾರಕ್ಕನ ಇನ್ನೂ ಭಾಳಷ್ಟು ಪ್ರಸಂಗದೊಳಗೆ ಸಾಧು ಕೋಕಿಲ್ ಅವ್ರಿಗೆ ಇವ್ರಿಗೆ ಅದು ಒಂದು ಏನೋ ಒಂಚೂರು ನಡೆದಿತ್ತು. ಸೊ ಇವೆಲ್ಲನೂ ಒಂದಕ್ಕೊಂದು ಲಿಂಕ್ನೇ ಇದ್ದೇ ಇರ್ತಾವೆ. ಸೊ ಅದು ಲಿಂಕನ್ನು ಇಟ್ಕೊಂಡು, ಯಾಕಂತಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಅಷ್ಟು ಸುಲಭವಾಗಿ ಯಾರೂ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಹೈ ಲೆವೆಲ್, ಇವ್ರಿಗೆ ಹೆಂಗೆ ಪರ್ಮಿಷನ್ಸ್ ಇರ್ತಾವೆ ಹಂಗೆ ಅವ್ರಿಗೂ ಪರ್ಮಿಷನ್ಸ್ ಇರ್ತಾವೆ, ಅವ್ರಿಗೂ ಕಾನೂನು ಇರ್ತದೆ. ಸೊ ಆ ಕಾನೂನು ದಿಕ್ಕಿನೊಳಗೆ ಅವರು ಹೋರಾಟ ಮಾಡಿರ್ತಾರೆ. ಬಟ್ ಇದು ಹಾಗೆ ಆಗ್ಯದ. ಇದು ಖುದ್ದಾಗಿ ಡಿ ಸಿ ಎಂ ಅವರು ಸಾಧು ಕೋಕಿಲ್ ಅವರು ಭಾಗಿಯಾಗಿದ್ದಾರಾ ಈ ಒಂದು ಬಂದ್ ಮಾಡಿಸುವಲ್ಲಿ? ಸಕ್ಸಸ್ ಆಗಿದ್ದಾರಾ ಅಂತ? ಅಲ್ಲ, ಒಂದು ಕಡೆ ನೋಡೋದಾದ್ರೆ ಅದನ್ನು ಬಂದ್ ಮಾಡಿಸೇ ಬಿಟ್ಟಾರೆ. ಈಗ ಸ್ವಲ್ಪ ಸಕ್ಸಸ್ ಆಗಿದ್ದಾರೆ ಅಂತ ಅನ್ನೋದಕ್ಕಿಂತ ಬಂದ್ ಮಾಡಿಸೇ ಬಿಟ್ಟಾರೆ. ಸೊ ಈಗ ನಾ ಕೇಳೋದೇನು ಅಂತಂತಂದ್ರೆ, ಇದು ಆ ಕನ್ನಡ ಪರ ಹೋರಾಟಗಾರರಿಗೆ ಅವ್ರಿಗೆ ಹೆಂಗೆ ಗೊತ್ತಾಯಿತು, ಈ ವಿಷಯ ಹೆಂಗೆ ಗೊತ್ತಾಯಿತು? ಗೊತ್ತಾದ್ಕೊಳ್ಳೇನ ಅವ್ರು ಜವಾಬ್ದಾರಿಯುತವಾಗಿ ಏನು ಮಾಡಬೇಕಾಗಿತ್ತು ಅಂತಂದ್ರೆ, ಜಾಲಿವುಡ್ ಸ್ಟುಡಿಯೋಸ್ ವಿರುದ್ಧ ಅಥವಾ ಅದರ ಮಾಲೀಕರು ಯಾರಿದ್ದಾರೆ ಅವ್ರ ವಿರುದ್ಧ ಒಂದು ಕೇಸ್ ಫೈಲ್ ಮಾಡಿನೋ ಅಥವಾ ಏನೋ ಮಾಡಿ ಅವರಿಗೆ ಒಂದು ಸ್ವಲ್ಪ ತೊಂದರೆ ಕೊಡಬೇಕಾಗಿತ್ತು. ಈ ಮನಿ ಬಾಡಿಗೆ ಒಳಗೆ ಇದ್ದವಂಗೆ ತೊಂದರೆ ಕೊಟ್ಟರೆ ಓನರ್ ಏನು ಮಾಡಿ ಹೋರಾಟ ಮಾಡಬೇಕಿತ್ತು. ಏಕಾಏಕಿ ಬಂದ್ ಮಾಡಿದ್ರೆ ಸರಿ ಅಲ್ಲ, ದಂಡ ಆಗ್ಬೋದಿತ್ತು. ಹೌದು, 100% ಅಲ್ಲ. ಈಗ ಅಕಸ್ಮಾತಾಗಿ ತಹಶೀಲ್ದಾರ್ ಆಗಲಿ ಅಥವಾ ಈ ಪೊಲ್ಯೂಷನ್ ಬೋರ್ಡ್ನವರಾಗಲಿ ಇಷ್ಟು ಆ್ಯಕ್ಟಿವ್ ಆಗಿದ್ರು ಅಂತಂದ್ರೆ, ಈ ಬಿಗ್ ಬಾಸಿನ ವಿಷಯದೊಳಗೆ ಎಷ್ಟು ಆ್ಯಕ್ಟಿವ್ ಆಗಿದ್ರು, ಜಾಲಿವುಡ್ ಸ್ಟುಡಿಯೋಸ್ ವಿಷಯದೊಳಗೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಇವರು ಅಷ್ಟು ಆ್ಯಕ್ಟಿವ್ ಆಗಿದ್ರು ಅಂತಂದ್ರೆ ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕ ಸ್ವಚ್ಛ ಇರ್ತಿತ್ತು. ಸೊ ಇವತ್ತು ಸ್ವಚ್ಛ ಭಾರತ್ ಅಭಿಯಾನನೂ ಇಲ್ಲ, ಏನಿಲ್ಲ. ನಾ ಫಸ್ಟ್ ಟೈಮ್ ಹಿಂಗೆ ಕೇಳಿದ್ದು, ಕಸ ಕರೆಕ್ಟಾಗಿ ವಿಲೇವಾರಿ ಮಾಡಿಲ್ಲ ಅಂತೇಳಿ ಒಂದು ಶೋ ಬಂದ್ ಮಾಡ್ತೇನೆ ಅಂತ ಕೇಳಿದ್ದೇನದಲ್ಲ, ಇದೇ ಫಸ್ಟ್ ಟೈಮ್ ನಾನು ಕೇಳಿದ್ದು. ಈವನ್ ಆಲ್ ಓವರ್ ಇಂಡಿಯಾ ನಾನು ಎಲ್ಲೂ ಇದನ್ನು ಕೇಳಿಲ್ಲ. ಸೊ ಅಂಥದ್ದು ಇದನ್ನು ಫಸ್ಟ್ ಟೈಮ್ ಮಾಡ್ಯಾರ ಅಂತಂತಂದ್ರೆ ಮತ್ತೆ ಇದು ರಾಜಕೀಯ ಪ್ರೇರಿತನೇ. ಡಿ ಸಿ ಎಂ ಅವರು ಮತ್ತು ಸಾಧು ಕೋಕಿಲ್ ಅವರು ಜಿದ್ದಿಗೆ ಬಿದ್ದು ಈ ಒಂದು ಶೋ ಬಂದ್ ಮಾಡಿದ್ರಂತ ಒಂದು ಆರೋಪ ಮಾಡ್ತಾರೆ. ಹೌದು, 100% ಅದು ಜಿದ್ದೆ ಅದನ್ನು. ಯಾಕಂದ್ರೆ ಮ್ಯಾಲಿಂತನ ಕನೆಕ್ಟೆಡ್ ಇದ್ದೇ ಇರ್ತದೆ, ಎಲ್ಲೋದ್ರೂ ಮ್ಯಾಲಿಂತನ ಕನೆಕ್ಷನ್ ಇದ್ದೇ ಇರ್ತಾವೆ. ಸೊ ಅಷ್ಟು ಸರಳವಾಗಿ ಯಾರೋ ಹೋಗಿ ಅಷ್ಟು ಪೊಲೀಸ್ ಪ್ರೊಟೆಕ್ಷನ್ನು, ತಹಶೀಲ್ದಾರು, ಮತ್ತೊಬ್ಬರು ಮುಗ್ದೊಬ್ಬರು, ಮತ್ತು ಒಂದೇನೋ ಒಂದು ಪ್ರೆಷರ್ ಇರ್ತಿರ್ಬೇಕಾದ್ರೆ ಅದನ್ನು ಮಾಡ್ಬೇಕು. ಯಾಕಂತಂದ್ರೆ ಇವ್ರಿಗೆ ಹೆಂಗೆ ಪ್ರೆಷರ್ ಇರ್ತದೆ ಹಂಗೆ ಅವರು ಸುದ್ದಾನು ಒಬ್ಬ ಗೌರ್ಮೆಂಟ್ ಅಧಿಕಾರಿ ಏನು ಮಾಡ್ತಾನೆ, ವಿಚಾರ ಮಾಡ್ತಾನೆ, ಓ ಇಲ್ಲ, ಎರಡು ಕಡೆಯಿಂದ ಪ್ರೆಷರ್ ಬರ್ಲಿಕ್ಕತ್ತಾಗ ಯಾರ್ದು ಪ್ರೆಷರ್ ಹೈ ಇರ್ತದ ಅದ್ರ ಪ್ರಕಾರ ಆ್ಯಕ್ಟ್ ಮಾಡೋದಂತೂ ಸರಿ. ಸರ್, ಈಗ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ, ಮತ್ತೆ ಕಿಚ್ಚ ಸುದೀಪ್ ಅವರಿಗೆ ಏನು ಹೇಳ್ತಾರೆ ಸರ್? ಸುದೀಪ್ ಸರ್ಗೆ ನಾನು ಒಂದೇ ಮಾತು ಹೇಳ್ತೀನಿ. ಸರ್, ನಾವು ನಿಮ್ಮ ಜೊತೆ ಯಾವತ್ತಿದ್ರೂ ಇದ್ದೀವಿ, ಈ ಕಾರ್ಯಕ್ರಮದ ಜೊತೆ ಇದ್ದೀವಿ, ಈ ಕಾರ್ಯಕ್ರಮದಲ್ಲಿ ಭಾಗಿ ಅಂತವ್ರು ಇದ್ದೀವಿ. ಬರೀ ನಾವಷ್ಟೇ ಅಲ್ಲ, 7 ಕೋಟಿ ಕನ್ನಡಿಗರು ಸುದ್ದ. ನಾನು ಅವತ್ತೇ ಹೇಳಿದ್ದೆ, ನಾನು ಸ್ಟೇಜ್ ಮೇಲೆ ಸುದೀಪ್ ಸರ್ಗೆ ಹೇಳಿದ್ದೆ, 7 ಕೋಟಿ ಕನ್ನಡಿಗರನ್ನು ಅಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥ ಒಂದು ಏಕೈಕ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಅದು ಬಿಗ್ ಬಾಸ್. ಸೊ ಆ ಒಂದು ವೇದಿಕೆಯನ್ನು ನೋಡುವವರು ಎಲ್ಲರೂ, ಅದಕ್ಕೆ ಪ್ರೇರಣೆ ಕೊಡೋರು ಎಲ್ಲರೂ. ಸೊ ಹಿಂಗಾಗಿ ನಾನು ಸುದೀಪ್ ಸರ್ ಜೊತೆ ನಿಂದಿರ್ತೇನೆ, ಬಿಗ್ ಬಾಸ್ ಕಾರ್ಯಕ್ರಮದ ಜೊತೆ ನಿಂದಿರ್ತೇನೆ. ಆಮೇಲೆ ಕಾನೂನಾತ್ಮಕವಾಗಿ ಹಾಗೇನಾದ್ರು ಹೋರಾಟದ ಒಂದು ಪ್ರಶ್ನೆ ಬಂತು ಅಂತಂದರೆ ನಾನು ಕೂಡ ಅದರೊಳಗೆ ಭಾಗಿಯಾಗ್ತೇನೆ. ಸಾಧು ಕೋಕಿಲ್ ಅವರಿಗೆ ಮತ್ತೊಂದು ಕಡೆ ಡಿ ಸಿ ಎಂ ಅವರಿಗೆ ಹೇಳ್ತಾರೆ, ಯಾಕಂದ್ರೆ ನೆಟ್ಟು ಟೈಟ್ ಮಾಡಿಬಿಟ್ಟಿದ್ದಾರೆ, ಈಗ ಶೋ ಬಂದ್ ಆಗಿಬಿಟ್ಟಿದೆ. ಯಾಕಂದ್ರೆ ಆರೋಪ, ಇದೊಂದು ಆರೋಪ, ನಾವು ಹೇಳ್ತಿಲ್ಲ, ಆರೋಪ ಬರ್ತಿದೆ ಈಗ. ಅಲ್ಲ, ಈಗ ಸರ್, ನಾನು DCM ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಸಾಧು ಕೋಕಿಲ್ ಅವ್ರಿಗೆ ಇಷ್ಟ ಕೇಳ್ತೀನಿ. ಸರ್, ನಿಮ್ಮಿಂದ ಯಾವುದೂ ಬಂದ್ ಆಗಬಾರ್ದು, ನಿಮ್ಮಿಂದ ನಡಿಬೇಕು. ಅವಶ್ಯವಾಗಿ ನೀವೇನು ಬುದ್ಧಿ ಕಲಿಸ್ಬೇಕೋ ಕಲಿಸ್ರಿ, ಯಾರನ್ನೆಲ್ಲಿ ಕರೆಸ್ಬೇಕೋ ಕರೆಸ್ರಿ, ಅವ್ರಿಗೆ ಕಾನೂನಾತ್ಮಕವಾಗಿ ಏನು ಸಲಹೆ ಸೂಚನೆಗಳನ್ನು ಕೊಡಬೇಕು, ಇದು ಹಿಂಗಲ್ಲ ಹಿಂಗೆ ಅಂತ ಹೇಳ್ರಿ. ಶಾಸಕರು ಅಂತಂತಂದ್ರೆ ಏನು, ನಮ್ಮನ್ನು ಶಾಸನ ಮಾಡಿ ಸರಿಯಾದಂಥ ಮಾರ್ಗದೊಳಗೆ ಒಯ್ಯೋರು ನೀವು. ಅಂಥದ್ದು ಸರಿಯಾದ ಮಾರ್ಗದೊಳಗೆ ಒಯ್ಯಿರೇ ಹೊರತು ಶಿಕ್ಷೆ ಕೊಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಡ್ರಿ.
ಸರ್ ಇದಿಷ್ಟು ಮಾಜಿ ಸ್ಪರ್ಧಿ ಸಮೀರ್ ಆಚಾರ್ ಅವರ ಮಾತಾಗಿತ್ತು. ಅಂದರೆ ಡಿ ಸಿ ಎಮ್ ಅವರು ಸಾಧಕ ಕೆಲವರು ಇದಕ್ಕೆ ನೇರ ಆಗಿದ್ದಾರೆ. ಬಟ್ ಅವರು ಆ ಸರಿಯಾಗಿ ಮಾರ್ಗದಲ್ಲಿ ಒಂದು ಕಡೆ ಹೋಗ್ಬೇಕಿತ್ತು. ಇವತ್ತು ಈ ಥರ ಬಂದ್ ಮಾಡಿದ್ದು ಸರಿಯಲ್ಲ. ನಾವು ಸುದೀಪ್ ಸರ್ ಜೊತೆ ಇದ್ದೇವೆ, ಸ್ಪರ್ಧಿಗಳ ಜೊತೆ ಇರ್ತೇವೆ ಅಂತ ಒಂದು ಕಡೆ ಸ್ಪಷ್ಟನೆ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೊಲ್ಯೂಷನ್ ಬೋರ್ಡ್ ನಿಯಮದ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಶೋ ಕಾನೂನು ಉಲ್ಲಂಘನೆ ಮಾಡಿದೆ. ಅಂದರೆ ಬಿಗ್ ಬಾಸ್ ಶೋ 12 ನಡೀತಾ ಇತ್ತು, 2 ವಾರ ಆಗ್ತಾ ಇತ್ತು. ಬಟ್ ಇದೀಗ ಏಕಾಏಕಿ ಇದೀಗ ಬಂದ್ ಮಾಡಲಾಗಿದೆ. ಒಂದು ಕಡೆ ಅಲ್ಲಿ ತಹಸೀಲ್ದಾರ್ ನಿನ್ನೆ ಆ ಜಾಲಿವುಡ್ ಆ ಸಂಸ್ಥೆಯ ಸ್ಟುಡಿಯೋಗೆ ಈಗ ಬೀಗವನ್ನು ಹಾಕಿದ್ದಾರೆ. ಎಲ್ಲ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ. ಈ ಒಂದು ವಿಚಾರಕ್ಕೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸಮೀರ್ ಆಚಾರ್ಯ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಬಿಗ್ ಬಾಸ್ 12 ಇದೀಗ ಬಂದಾಗಿದೆ, ಅಲ್ಲಿನ ಸ್ಪರ್ಧಿಗಳೆಲ್ಲ ಹೊರ ಬಂದಿದ್ದಾರೆ, ಬೇರೆ ರಿಸಲ್ಟಲ್ಲಿ ಶಿಫ್ಟ್ ಆಗಿದ್ದಾರೆ. ಸರ್, ಈ ಒಂದು ಬೆಳವಣಿಗೆಗೆ ಏನು ಹೇಳ್ತೀರಿ ಅಂತ? ಫಸ್ಟ್ ಆಫ್ ಆಲ್ ಕಸ ವಿಲೇವಾರಿ ಮಾಡಬೇಕಾಗಿದ್ದು ಅದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಕಾನೂನು ಪ್ರಕಾರ ಅವ್ರವ್ರ ಕಸ ಏನದ ಅದನ್ನು ಕರೆಕ್ಟಾಗಿ ವಿಲೇವಾರಿ ಮಾಡಲೇಬೇಕು. ಬಟ್ ಇವತ್ತು ಯಾವ ಸಂಸ್ಥೆ ಅದರ ವಿರುದ್ಧ ಹೋರಾಟ ಮಾಡಿದೆ, ಆ ಹೋರಾಟ ಮಾಡಿದಂತಹ ದಿಕ್ಕು ಇದು ರಾಜಕೀಯ ಪ್ರೇರಿತ ಅಂತ ಹೇಳಿದ್ವಿ. ಈ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂದ್ರಲ್ಲ, ಅವರಿಗೂ ಮತ್ತು ಈ ಕಾರ್ಯಕ್ರಮಕ್ಕೂ ಒಂದು ಸಂಬಂಧ ಇರೋದ್ರಿಂದ ಎಲ್ಲೋ ಒಂದು ಕಡೆಗೆ ಈ ಒಂದು ವಾಸನೆ ಕೂಡ ಅದ. ಏನು ಅಂತಂತಂದ್ರೆ ರಾಜಕೀಯ ಪ್ರೇರಿತವಾಗಿ ಇದನ್ನು ಮಾಡ್ಲಿಕ್ಕತ್ತಾರ. ಅಲ್ರಿ, ಅಷ್ಟೆಲ್ಲ ಕಲಾವಿದರು ಇರ್ತಾರೆ, ಇದೇ ಇರ್ತಾರೆ, ಅವ್ರು ಊಟ ಕಸ್ಕೊಳ್ಳೋದ್ರೊಳಗೆ ಏನು ಚಾಣತನ ಅದ, ಅವ್ರು ಏನು ತಪ್ಪು ಮಾಡಿದರು? ಸೊ ಅವ್ರು ಯಾವಾಗ ತಪ್ಪು ಮಾಡಿದವ್ರು ಯಾರು? ಜಾಲಿವುಡ್ ಸ್ಟುಡಿಯೋಸ್ ಅಲ್ಲ. ಅವ್ರು ನೀವು ಹಿಡಿಬೇಕಾಗಿತ್ತು, ದಂಡ ಹಾಕಬೇಕಾಗಿತ್ತು, ಇದನ್ನು ಮಾಡಬೇಕಾಗಿತ್ತು. ಅವರು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡ್ತಿದ್ರು ಅದನ್ನು ಮಾಡ್ತಿದ್ರು. ಬಟ್ ನೀವು ಹೋಗಿ ಒಂದು ಕಾರ್ಯಕ್ರಮನ ಬಂದ್ ಮಾಡಿಸಿ ನಾನು ಹಂಗೆ ಮಾಡಿಬಿಟ್ಟೆ, ನಾ ಹಿಂಗೆ ಮಾಡಿಬಿಟ್ಟೆ ಅಂತ ಹೇಳ್ಕೊಳ್ಳೋದ್ರೊಳಗೆ ಏನೂ ಅರ್ಥ ಇಲ್ಲ. ಡಿ ಸಿ ಎಮ್ ಅವರು ಒಂದು ಕಡೆ ನೆಟ್ಟುಬಿಟ್ಟು ಟೈಟ್ ವಿಚಾರವಾಗಿ ಒಂದು ರಿಯಾಕ್ಷನ್ ಕೊಟ್ಟಿದ್ರು, ಅದಕ್ಕೆ ಸುದೀಪ್ ಅವರು ಕೌಂಟರ್ ಸಹ ಕೊಟ್ಟಿದ್ರು. ಈ ಒಂದು ವಿಚಾರಕ್ಕೆ ಆಗಿದೆ ಅಂತ ಹೇಳ್ತಾರೆ, ಹೇಗೆ ಅಂತ? ಹೌದು, 100% ಇದೇ ವಿಚಾರಕ್ಕನ ಇನ್ನು ಭಾಳಷ್ಟು ಪ್ರಸಂಗದೊಳಗೆ ಸಾಧು ಕೋಕಿಲ್ ಅವ್ರಿಗೆ ಇವ್ರಿಗೆ ಅದು ಒಂದು ಏನೋ ಒಂಚೂರು ನಡೆದಿತ್ತು. ಸೊ ಇವೆಲ್ಲನೂ ಒಂದಕ್ಕೊಂದು ಲಿಂಕ್ನೇ ಇದ್ದೇ ಇರ್ತಾವೆ. ಸೊ ಅದು ಲಿಂಕನ್ನು ಇಟ್ಕೊಂಡು, ಯಾಕಂತಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಅಷ್ಟು ಸುಲಭವಾಗಿ ಯಾರೂ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಹೈ ಲೆವೆಲ್, ಇವ್ರಿಗೆ ಹೆಂಗೆ ಪರ್ಮಿಷನ್ಸ್ ಇರ್ತಾವೆ ಹಂಗೆ ಅವ್ರಿಗೂ ಪರ್ಮಿಷನ್ಸ್ ಇರ್ತಾವೆ, ಅವ್ರಿಗೂ ಕಾನೂನು ಇರ್ತದೆ. ಸೊ ಆ ಕಾನೂನು ದಿಕ್ಕಿನೊಳಗೆ ಅವರು ಹೋರಾಟ ಮಾಡಿರ್ತಾರೆ. ಬಟ್ ಇದು ಹಾಗೆ ಆಗ್ಯದ. ಇದು ಖುದ್ದಾಗಿ ಡಿ ಸಿ ಎಮ್ ಅವರು ಸಾಧಕ ಕೆಲವರು ಭಾಗಿಯಾಗಿದ್ದಾರಾ ಈ ಒಂದು ಬಂದ್ ಮಾಡಿಸುವಲ್ಲಿ? ಸಕ್ಸಸ್ ಆಗಿದ್ದಾರಾ ಅಂತ? ಅಲ್ಲ, ಒಂದು ಕಡೆ ನೋಡೋದಾದ್ರೆ ಅದನ್ನು ಬಂದ್ ಮಾಡಿಸೇ ಬಿಟ್ಟಾರೆ. ಈಗ ಸ್ವಲ್ಪ ಸಕ್ಸಸ್ ಆಗಿದ್ದಾರೆ ಅಂತ ಅನ್ನೋದಕ್ಕಿಂತ ಬಂದ್ ಮಾಡಿಸೇ ಬಿಟ್ಟಾರೆ. ಸೊ ಈಗ ನಾ ಕೇಳೋದೇನು ಅಂತಂತಂದ್ರೆ, ಇದು ಆ ಕನ್ನಡ ಪರ ಹೋರಾಟಗಾರರಿಗೆ ಅವ್ರಿಗೆ ಹೆಂಗೆ ಗೊತ್ತಾಯಿತು, ಈ ವಿಷಯ ಹೆಂಗೆ ಗೊತ್ತಾಯಿತು? ಗೊತ್ತಾದ್ಕೊಳ್ಳೇನ ಅವ್ರು ಜವಾಬ್ದಾರಿಯುತವಾಗಿ ಏನು ಮಾಡಬೇಕಾಗಿತ್ತು ಅಂತಂದ್ರೆ, ಜಾಲಿವುಡ್ ಸ್ಟುಡಿಯೋಸ್ ವಿರುದ್ಧ ಅಥವಾ ಅದರ ಮಾಲೀಕರು ಯಾರಿದ್ದಾರೆ ಅವ್ರ ವಿರುದ್ಧ ಒಂದು ಕೇಸ್ ಫೈಲ್ ಮಾಡಿನೋ ಅಥವಾ ಏನೋ ಮಾಡಿ ಅವರಿಗೆ ಒಂದು ಸ್ವಲ್ಪ ತೊಂದರೆ ಕೊಡಬೇಕಾಗಿತ್ತು. ಈ ಮನಿ ಬಾಡಿಗೆ ಒಳಗೆ ಇದ್ದವಂಗೆ ತೊಂದರೆ ಕೊಟ್ಟರೆ ಓನರ್ ಏನು ಮಾಡಿ ಹೋರಾಟ ಮಾಡಬೇಕಿತ್ತು. ಏಕಾಏಕಿ ಬಂದ್ ಮಾಡಿದ್ರೆ ಸರಿಯಲ್ಲ, ದಂಡ ಆಗ್ಬೋದಿತ್ತು. ಹೌದೌದು, 100%. ಅಲ್ಲ, ಈಗ ಅಕಸ್ಮಾತಾಗಿ ತಹಶೀಲ್ದಾರ್ ಆಗಲಿ ಅಥವಾ ಈ ಪೊಲ್ಯೂಷನ್ ಬೋರ್ಡ್ನವರಾಗಲಿ ಇಷ್ಟು ಆ್ಯಕ್ಟಿವ್ ಆಗಿದ್ರು ಅಂತಂದ್ರೆ, ಈ ಬಿಗ್ ಬಾಸಿನ ವಿಷಯದೊಳಗೆ ಎಷ್ಟು ಆ್ಯಕ್ಟಿವ್ ಆಗಿದ್ರು, ಜಾಲಿವುಡ್ ಸ್ಟುಡಿಯೋಸ್ ವಿಷಯದೊಳಗೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಇವರು ಅಷ್ಟು ಆ್ಯಕ್ಟಿವ್ ಆಗಿದ್ರು ಅಂತಂದ್ರೆ ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕ ಸ್ವಚ್ಛ ಇರ್ತಿತ್ತು. ಸೊ ಇವತ್ತು ಸ್ವಚ್ಛ ಭಾರತ್ ಅಭಿಯಾನನೂ ಇಲ್ಲ, ಏನಿಲ್ಲ. ನಾ ಫಸ್ಟ್ ಟೈಮ್ ಹಿಂಗೆ ಕೇಳಿದ್ದು, ಕಸ ಕರೆಕ್ಟಾಗಿ ವಿಲೇವಾರಿ ಮಾಡಿಲ್ಲ ಅಂತೇಳಿ ಒಂದು ಶೋ ಬಂದ್ ಮಾಡ್ತೇನೆ ಅಂತ ಕೇಳಿದ್ದೇನದಲ್ಲ, ಇದೇ ಫಸ್ಟ್ ಟೈಮ್ ನಾನು ಕೇಳಿದ್ದು. ಈವನ್ ಆಲ್ ಓವರ್ ಇಂಡಿಯಾ ನಾನು ಎಲ್ಲೂ ಇದನ್ನು ಕೇಳಿಲ್ಲ. ಸೊ ಅಂಥದ್ದು ಇದನ್ನು ಫಸ್ಟ್ ಟೈಮ್ ಮಾಡ್ಯಾರ ಅಂತಂತಂದ್ರೆ ಮತ್ತೆ ಇದು ರಾಜಕೀಯ ಪ್ರೇರಿತನೇ. ಅಂದರೆ ಡಿ ಸಿ ಎಮ್ ಅವರು ಮತ್ತು ಸಾಧಕಿಗಳು ಅವರು ಜಿದ್ದಿಗೆ ಬಿದ್ದು ಈ ಒಂದು ಶೋ ಬಂದ್ ಮಾಡಿದ್ರಂತ ಒಂದು ಆರೋಪ ಮಾಡ್ತಾರೆ. ಹೌದೌದು, 100% ಅದು ಜಿದ್ದಿ ಅದನ್ನು. ಯಾಕಂದ್ರೆ ಮ್ಯಾಲಿಂತನ ಕನೆಕ್ಟೆಡ್ ಇದ್ದೇ ಇರ್ತದೆ, ಎಲ್ಲಿ ಹೋದ್ರೂ ಮ್ಯಾಲಿಂತನ ಕನೆಕ್ಷನ್ ಇದ್ದೇ ಇರ್ತಾವೆ. ಸೊ ಅಷ್ಟು ಸರಳವಾಗಿ ಯಾರೋ ಹೋಗಿ ಅಷ್ಟು ಪೊಲೀಸ್ ಪ್ರೊಟೆಕ್ಷನ್ನು, ತಹಶೀಲ್ದಾರು, ಮತ್ತೊಬ್ಬರು ಮುಗ್ದೊಬ್ರು, ಮತ್ತು ಏನೋ ಒಂದು ಪ್ರೆಷರ್ ಇರ್ತಿರ್ಬೇಕಾದ್ರೆ ಅದನ್ನು ಮಾಡ್ಬೇಕು. ಯಾಕಂತಂದ್ರೆ ಇವ್ರಿಗೆ ಹೆಂಗೆ ಪ್ರೆಷರ್ ಇರ್ತದೆ ಹಂಗೆ ಅವರು ಸುದ್ದಾನು ಒಬ್ಬ ಗೌರ್ಮೆಂಟ್ ಅಧಿಕಾರಿ ಏನು ಮಾಡ್ತಾನೆ, ವಿಚಾರ ಮಾಡ್ತಾನೆ, ಓ ಇಲ್ಲ ಎರಡು ಕಡೆಯಿಂದ ಪ್ರೆಷರ್ ಬರ್ಲಿಕ್ಕತ್ತಾಗ ಯಾರ್ದು ಪ್ರೆಷರ್ ಹೈ ಇರ್ತದ ಅದ್ರ ಪ್ರಕಾರ ಆ್ಯಕ್ಟ್ ಮಾಡೋದಂತೂ ಸರಿ. ಸರ್, ಈಗ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ, ಮತ್ತು ಕಿಚ್ಚ ಸುದೀಪ್ ಅವರಿಗೆ ಏನು ಹೇಳ್ತಾರೆ ಸರ್? ಸುದೀಪ್ ಸರ್ಗೆ ನಾನು ಒಂದೇ ಮಾತು ಹೇಳ್ತೀನಿ. ಸರ್, ನಾವು ನಿಮ್ಮ ಜೊತೆ ಯಾವತ್ತಿದ್ರೂ ಇದ್ದೀವಿ, ಈ ಕಾರ್ಯಕ್ರಮದ ಜೊತೆ ಇದ್ದೀವಿ, ಈ ಕಾರ್ಯಕ್ರಮದಲ್ಲಿ ಭಾಗಿ ಅಂತವ್ರು ಇದ್ದೀವಿ. ಬರೀ ನಾವಷ್ಟೇ ಅಲ್ಲ, 7 ಕೋಟಿ ಕನ್ನಡಿಗರು ಸುದ್ದ. ನಾನು ಅವತ್ತೇ ಹೇಳಿದ್ದೆ, ನಾನು ಸ್ಟೇಜ್ ಮೇಲೆ ಸುದೀಪ್ ಸರ್ಗೆ ಹೇಳಿದ್ದೆ, 7 ಕೋಟಿ ಕನ್ನಡಿಗರನ್ನು ಅಪ್ಪಿಕೊಳ್ಳಿಕ್ಕೆ ಸಾಧ್ಯವಾಗುವಂಥ ಒಂದು ಏಕೈಕ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಅದು ಬಿಗ್ ಬಾಸ್. ಸೊ ಆ ಒಂದು ವೇದಿಕೆಯನ್ನು ನೋಡುವವರು ಎಲ್ಲರೂ, ಅದಕ್ಕೆ ಪ್ರೇರಣೆ ಕೊಡೋರು ಎಲ್ಲರೂ. ಸೊ ಹಿಂಗಾಗಿ ನಾನು ಸುದೀಪ್ ಸರ್ ಜೊತೆ ನಿಂದಿರ್ತೇನೆ, ಬಿಗ್ ಬಾಸ್ ಕಾರ್ಯಕ್ರಮದ ಜೊತೆ ನಿಂದಿರ್ತೇನೆ. ಆಮೇಲೆ ಕಾನೂನಾತ್ಮಕವಾಗಿ ಹಾಗೇನಾದ್ರು ಹೋರಾಟದ ಒಂದು ಪ್ರಶ್ನೆ ಬಂತು ಅಂತಂದರೆ ನಾನು ಕೂಡ ಅದರೊಳಗೆ ಭಾಗಿಯಾಗ್ತೇನೆ. ಸಾಧಕರಿಗೆ ಮತ್ತೊಂದು ಕಡೆ ಡಿ ಸಿ ಎಮ್ ಅವ್ರಿಗೆ ಹೇಳ್ತಾರೆ, ಯಾಕಂದ್ರೆ ನೆಟ್ಟಬಿಟ್ಟು ಟೈಟ್ ಮಾಡಿಬಿಟ್ಟಿದ್ದಾರೆ, ಈಗ ಶೋ ಬಂದ್ ಆಗಿಬಿಟ್ಟಿದೆ. ಯಾಕಂದ್ರೆ ಆರೋಪ, ಇದೊಂದು ಆರೋಪ, ನಾವು ಹೇಳ್ತಿಲ್ಲ, ಆರೋಪ ಬರ್ತಿದೆ ಈಗ. ಅಲ್ಲ, ಈಗ ಸರ್, ನಾನು DCM DK ಶಿವಕುಮಾರ್ ಅವ್ರಿಗೆ ಮತ್ತು ಸಾಧು ಕೋಕಿಲ್ ಅವ್ರಿಗೆ ಇಷ್ಟ ಕೇಳ್ತೀನಿ. ಸರ್, ನಿಮ್ಮಿಂದ ಯಾವುದೂ ಬಂದ್ ಆಗಬಾರ್ದು, ನಿಮ್ಮಿಂದ ನಡಿಬೇಕು. ಅವಶ್ಯವಾಗಿ ನೀವೇನು ಬುದ್ಧಿ ಕಲಿಸ್ಬೇಕೋ ಕಲಿಸ್ರಿ, ಯಾರನ್ನೆಲ್ಲಿ ಕರೆಸ್ಬೇಕೋ ಕರೆಸ್ರಿ, ಅವ್ರಿಗೆ ಕಾನೂನಾತ್ಮಕವಾಗಿ ಏನು ಸಲಹೆ ಸೂಚನೆಗಳನ್ನು ಕೊಡಬೇಕು, ಇದು ಹಿಂಗಲ್ಲ ಹಿಂಗೆ ಅಂತ ಹೇಳ್ರಿ. ಶಾಸಕರು ಅಂತಂತಂದ್ರೆ ಏನು, ನಮ್ಮನ್ನು ಶಾಸನ ಮಾಡಿ ಸರಿಯಾದಂಥ ಮಾರ್ಗದೊಳಗೆ ಒಯ್ಯೋರು ನೀವು.
ಅಂಥದ್ದು ಸರಿಯಾದ ಮಾರ್ಗದೊಳಗೆ ಒಯ್ಯಿರೇ ಹೊರತು ಶಿಕ್ಷೆ ಕೊಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಡ್ರಿ. ಎಸ್ ಸರ್, ಇದಿಷ್ಟು ಮಾಜಿ ಸ್ಪರ್ಧಿ ಸಮೀರ್ ಆಚಾರ್ ಅವರ ಮಾತಾಗಿತ್ತು. ಅಂದರೆ ಡಿ ಸಿ ಎಮ್ ಅವರು ಸಾಧಕ ಕೆಲವರು ಇದಕ್ಕೆ ನೇರ ಭಾಗಿಯಾಗಿದ್ದಾರೆ. ಬಟ್ ಅವರು ಆ ಸರಿಯಾಗಿ ಮಾರ್ಗದಲ್ಲಿ ಒಂದು ಕಡೆ ಹೋಗ್ಬೇಕಿತ್ತು. ಇವತ್ತು ಈ ಥರ ಬಂದ್ ಮಾಡಿದ್ದು ಸರಿಯಲ್ಲ. ನಾವು ಸುದೀಪ್ ಸರ್ ಜೊತೆ ಇದ್ದೇವೆ, ಸ್ಪರ್ಧಿಗಳ ಜೊತೆ ಇರ್ತೇವೆ ಅಂತ ಒಂದು ಕಡೆ ಸ್ಪಷ್ಟನೆ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.